ನಮಸ್ಕಾರ ಡಾರ್ಲಿಂಗ್ಸ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅನ್ಕೊಂಡಿರ್ತೀರಾ ತುಂಬಾ ದಿನದಿಂದ ಕಾಣೆ ಆಗ್ಬಿಟ್ಟವನೆ, ಎಲ್ಲಿ ಹೋಗಿದ್ದಾನೆ, ಏನ್ ಮಾಡ್ತಿದ್ದಾನೆ, ಏನ್ ಒಂದೆರಡು ವಿಡಿಯೋ ಮಾಡ್ಬಿಟ್ಟು ಸುಮ್ಮನೆ ಆಗ್ಬಿಟ್ನಾ, ಎಲ್ಲ ಕ್ರೇಜ್ ಎಲ್ಲ ಹೊಲ್ಟೋಯ್ತಾ ಅನ್ಕೊಂಡಿರ್ತೀರಾ. ಬಟ್ ಆ್ಯಕ್ಚುಲಿ ನನಗೆ ಸೆಕೆಂಡ್ ಇಯರ್ ಫೈನಲ್ಸ್ ಎಕ್ಸಾಮ್ ಇತ್ತು. ಸೊ 2 months ಕಂಪ್ಲೀಟ್ ಆಗಿ ನಾನು ಡೆಡಿಕೇಶನ್ ಅಲ್ಲಿ ಓದಿ ಪಾಸ್ ಆಗಿದ್ದೀನಿ. ಸೊ ಈಗ ಇನ್ನೊಂದು 2 months ಫುಲ್ ಫ್ರೀ ಅನ್ಕೊಳ್ಳಿ. ಫಸ್ಟ್ ಇಂಟರ್ನಲ್ಸ್ ಬರೋ ತನಕ ಅನ್ಕೊಂಡಿರ್ತೀರ ಏನು ಬಸ್ಸಲ್ಲಿ ವಿಡಿಯೋ ಮಾಡ್ತಿದ್ದೇನೆ ಅಂತ. ವಿ ಆರ್ ಕರೆಂಟ್ಲಿ ಇನ್ ಮೈಸೂರು. ದಸರಾ ನೋಡೋಕೆ ಬಂದಿದ್ದೀವಿ. ಸ್ಟೇ ಟ್ಯೂನ್ಡ್ ಫಾರ್ ಲೇಟೆಸ್ಟ್ ಅಪ್ಡೇಟ್ಸ್ ಆಫ್ ದಸರಾ 2025. ಹಿಯರ್ ವಿ ಗೋ ಮೈಸೂರು ದಸರಾ. ಬೆಳಗ್ಗೆ 4 ಗಂಟೆಗಿದ್ದು ಎದ್ದು ಬಸ್ಸಲ್ಲಿ ಮೈಸೂರು ಕಡೆಗೆ ಹೊರಟ್ವಿ ಪಯಣ. ಅಣ್ಣ ಡ್ರೈವರು, ಡೈರೆಕ್ಟ್ ದಸರಾ ಸ್ಪೆಷಲ್ ಬಸ್ ಸಿಕ್ತು, ಹೊರಟ್ವಿ. ಸಡನ್ನಾಗಿ ನೋಡಿದ್ರೆ ಯಾವನೋ ಒಬ್ಬ ಬೆಳ್ಳೂರು ಕ್ರಾಸಲ್ಲಿ ಹತ್ಕೊಂಡ. ಅವನ ತಿಗಾನ ನನ್ನ ಮುಖದ ಹತ್ರನೇ ಇಕ್ಕಿದ್ದ ಗುರು. ಆ ಸ್ಮೆಲ್ ತಡಿಯೋಕ್ಕಾಗಲಿಲ್ಲ, ಸುವಾಸನೆ. ವಿ ಆರ್ ಕರೆಂಟ್ಲಿ ಇನ್ ಮೈಸೂರು ದಸರಾ. ಹೇಳಪ್ಪ, ಬಸ್ಸಲ್ಲಿ ಬಂದಿದ್ದು ದಸರಾ ಸ್ಪೆಷಲ್ ಬಸ್. 4 ಅವರು ಬಸ್ಸಲ್ಲಿ ಟೈಮ್ ಪಾಸ್ ಮಾಡಿಕೊಂಡು ಬಂದು ಜಲಮೂತ್ರಕ್ಕೆ ಹೋಗ್ತಿದ್ದಾರೆ ನಮ್ಮ ಬ್ಲೇಡ್ ಶಿವ ಅವರು. ಈಗ ಕಂಬಿ ಹಾರಬೇಕು. ನಮ್ಮೊಬ್ಬ ಫ್ರೆಂಡು ಮನೇಲಿ ಬೆಲ್ಟ್ ಬಿಟ್ಟು ಬಂದ್ಬಿಟ್ಟಿದ್ದಾನೆ, ಬರೀ ಪ್ಯಾಂಟ್ ಒಂದು ಹಾಕೊಂಡು ಬಂದ್ಬಿಟ್ಟವನೆ. ಯಾವ ಲೆಕ್ಕ ಗುರು? ಯಾರ್ರೆ ಬೆಲ್ಟ ಬೆಲ್ಟ? 200 ಮೊನ್ನೆ ನೋಡ್ತಾವ್ರ ಮೈಸೂರು ಮಲ್ಲಿಗೆ ಜಿಂಗ ಚಿಕ್ಕ ಮೈಸೂರು ಮಲ್ಲಿಗೆ. ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಬೆಲ್ಟ್ನ ಟೀ ಶರ್ಟ್ ಮೇಲೆ ಹಾಕೊಂಡಿದ್ದೀನಿ. ಪ್ಯಾಂಟ್ಗೆ ಹಾಕೊಂಡೋಗಿ ಕಾಮನ್ ಸ್ಟೈಲ್, ಟೀ ಶರ್ಟ್ ಮೇಲೆ ಹಾಕೊಂಡು ಹೋಗೋದು ಜಿಗಿ ಸ್ಟೈಲ್. ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಜಿಂಗ್ ಹೊಸ ಕಾರು ದಸರಾ ಜನ ನೋಡ್ಲಿ ಅಂತ ಎತ್ಕೊಂಡ್ಬಂದವ್ರೆ. ಮನೆಗೆ ಹೋಗೋಷ್ಟು ಹಳೇದಾಗ್ಬಿಡುತ್ತದು. ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಗಾಳಿಯನ್ನು ಹಿಡಿಯೋರು ಇಲ್ಲ. ವಿಶ್ ಮಾಡ್ರಿ ನಮ್ಮ ಬ್ಲಾಗರ್. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ ನೋಡ್ರಿ, ಆಗ್ಲಿ ನಿಂಗೆ ಹಾಕೊಂಡಿದ್ದೀನಿ ಬೆಲ್ಟ್ನ. ನೀವ್ ಎಲ್ಲಿಗೆ ಹೋಗ್ತೀರಾ? ನೀವೇನ್ ಬಿಡ್ರಿ ಸೌಕಾರ ಮುಂದೆ ಸರ್ಕಲ್ ಸೀದಾ ಅಂಡರ್ ವಾಟರ್. ಸೊ ಫೈನಲಿ ನಾವೀಗ ಅಂಡರ್ ವಾಟರ್ ಅಕ್ವೇರಿಯಂ ಇದೆ, ಅಲ್ಲಿಗೆ ಹೋಗ್ತಾ ಇದೀವಿ. ಇಲ್ಲ ಅಣ್ಣ ಹಿಂಗಲ್ಲ. ಸೊ ಬನ್ನಿ ಇವಾಗ ನೀಟಾಗಿ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತೀನಿ. ಆದರೂ ಮೈಸೂರಲ್ಲಿ ಬೆಳಗ್ಗೆನೆ ಪ್ಯಾಲೇಸ್ ಒಳಗೆ ಹೋಗಿ ಟ್ರೈ ಮಾಡಿದ್ವಿ, ಬಟ್ ಪಾಸ್ ಇಲ್ಲ ಅಂದರೆ ಒಳಗೆ ಕೊಡಲ್ಲ. ಒಂದು 500 meters ದೂರನೇ ಬ್ಯಾರಿಕೇಡ್ಸ್ ಹಾಕ್ಬಿಟ್ಟಿದ್ದಾರೆಲ್ಲ. ಅಲ್ಲೇನೋ ಇಲ್ಲ ಬಿಡಲ್ಲ ಪಾಸ್ ಇದೆ ಅಂತ. ಹಂಗೂ ಲೋಕಲ್ ಪಾಸ್ ಇತ್ತು ನಮ್ಮ ಹತ್ರ, ಫ್ರೀ ಪಾಸ್ ಅಂತ ಕೆಳಗೆ ಮೆನ್ಷನ್ ಆಗಿರುತ್ತೆ. ಅದು ತೊಗೊಳಕ್ಕೆ ಹೋಗ್ಬೇಡಿ, ಅದು ಸುಮ್ಮನೆ ಯಾಮಾರ್ಬಿಡ್ತೀರಾ. VIP ಪಾಸಸ್ ಆ ಥರ ಇದ್ರೆ ಮಾತ್ರ ತಗೊಳ್ಳಿ. ಅಣ್ಣ ಏನಾದರೂ ಇದ್ರೆ ಹೇಳಿ ನಮ್ಮ ಸಬ್ಸ್ಕ್ರೈಬರ್ಸ್ಗೆ. ಹೆಂಗಿದೆ ಮೈಸೂರು ವಾತಾವರಣ? ಚೆನ್ನಾಗಿದೆ. ನಿಮಗೆ ಬಾಡಿಗೆ ಎಲ್ಲ ಬಾಡಿಗೆ ಹಾಂ ನೀವು ಹೇಳ್ದಂಗ ಯಾಮರಿ ಬೇರಿ. ಹಾಂ ಫಾಸ್ಟ್ ಯಾಮರಿ ಬೇಡಿ. ಹಾಂ ಅಣ್ಣ ನಿಮ್ಮ ಹೆಸರು? ಗಂಗಾಧರ್. ಎಷ್ಟು ವರ್ಷದಿಂದ ಇದ್ದೀರಾ ಅಣ್ಣ? 5 ವರ್ಷ. ನೋಡಿ, ಇವ್ರು ಗಂಗಾಧರ್ ಅಂತ 5 ವರ್ಷದಿಂದ ಇಲ್ಲೇ ಮೈಸೂರಲ್ಲಿ ಆಟೋ ಓಡಿಸ್ಕೊಂಡಿದ್ದಾರೆ. ಪಾಪ ತುಂಬ ಚೆನ್ನಾಗಿ ಸ್ಪಂದಿಸ್ತಿದ್ದಾರೆ. ಪಾಪ ಪ್ಲೇಸ್ಗಳೆಲ್ಲ ಹೇಳ್ತಿದ್ದಾರೆ ನಮಗೆ. ಬಂದೇ ಬಿಡ್ತು. ಓಕೆ, ಲೆಟ್ಸ್ ಮೀಟ್. ಒಳಕ್ಕೆ ಹೋಗಿ ಮೀಟ್ ಆಗೋಣ. ಓಕೆ, ಬಾಯ್.
ಸೊ ಗೈಸ್ ಕರೆಂಟ್ಲಿ ನಾವು ಲೋಕಾರ್ಜುನ್ ಆಕ್ವಾ ವರ್ಲ್ಡಲ್ಲಿ ಇದ್ದೀವಿ. ನೋಡಿ ಇದೆ ಒಳಗೆ ವೆರೈಟೀಸ್ ಆಫ್ ಫಿಶ್, ಡಿಫ್ರೆಂಟ್ ಸ್ಪೀಶೀಸ್ ಆಫ್ ಫಿಶ್ ಇದೆ. ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ. ಬಾಗರು ವರ್ಷಕ್ಕೆ ಒಂದೇ ಸರಿ ಬರೋದು ಮೈಸೂರಿಗೆ, ಎಷ್ಟಾಗುತ್ತೆ ಅಷ್ಟು ಎಕ್ಸ್ಪ್ಲೋರ್ ಮಾಡಿಬಿಡೋಣ. ಎಷ್ಟು ಟಿಕೆಟ್ ಶಿವ? ಬೇರೆ ಟೈಮಲ್ಲಿ ಆ್ಯಕ್ಚುಲಿ 100 150 ಇರೋದು, ದಸರಾ ಸೀಸನ್ ಎಲ್ಲ ಡಬಲ್. ನೀನೇ ಬಚ್ಚ ಸ್ಕ್ರೀನ್ ತುಂಬ ಏನು ಗುರು, ಒಳ್ಳೆ ಬೇರೆ ಪ್ರಪಂಚಕ್ಕೆ ಬಂದಂಗೆ ಇದೆ. ಕ್ರೇಜಿ. ಲಿಟ್ರಲಿ ನಾನು ಅಟ್ ಎ ಟೈಮ್ ಮಲಿಕೊಂಡ್ರೆ ಫಿಶ್ ನಾನು ಒಂದೇ ಇಟ್ಟಿದ್ದೀವಿ ಗುರು. ಯಪ್ಪ ನೋಡಿದ್ರೆ ಭಯ ಆಗುತ್ತೆ. ಸರಿಯಾಗಿ 5 ಅಡಿ 5 ಫಿಶ್. ಅದರಿಂದ ನೋಡಿ ಒಂದು ಐ ಥಿಂಕ್ ಇದು ಕ್ಯಾಟ್ ಫಿಶ್ ಅನ್ಸುತ್ತಿದ್ದು. ಯಾಕಂದ್ರೆ ಕ್ರೇಜಿ. Fucking 4.5 feet fish bro. ಲಿಟ್ರಲಿ ನನ್ನಷ್ಟು ತಾನೇ ಇದೆ. ಸೊ ಫೈನಲಿ ಆಕ್ವಾ ಅಕ್ವೇರಿಯಂನ ಮುಗಿಸ್ಕೊಂಡ್ಬಂದ್ವಿ. ಫೀಲ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಡೂ ವಿಸಿಟ್ ಇಯರ್ ಒನ್ಸ್. ಅ ಗುಡ್ ಪ್ಲೇಸ್ ಟು ಎಂಜಾಯ್, ಟು ಪಾಸ್ ದಿ ಟೈಮ್ ಫಾರ್ ಅನ್ ಅವರ್ ಆರ್ 2 hours. ಫೈನಲಿ ಹೆಂಗಿತ್ರಿ ಫೀಲು? ಚೆನ್ನಾಗಿತ್ತು. ನಂದೇನು ಫಸ್ಟ್ ಅಲ್ಲ ಇದು, ಬೇಜಾನ್ಸರ್ ಎಕ್ಸ್ಪೀರಿಯನ್ಸ್. ನೀವೇನು ಬಿಡ್ರಿ ಸೌಕಾರ ಮುಂದೆ ಬಿಡ್ರಿ, ಟ್ರಾವೆಲರು ಓಡಾಡ್ತಿರ್ತಾರೆ, ನಾವು ಅಪರೂಪಕ್ಕೆ ಬರ್ತೀವಿ ವರ್ಷಕ್ಕೊಂದ್ಸರಿ. ಚೆನ್ನಾಗಿದೆ ಅಲ್ವಾ ಫಿಗರು? ಬರೀ ಇಂಥದೆಯಾ? ಸೊ ಫೈನಲಿ ಈಗ ಆಚೆ ಬಂದು ಅಕ್ವೇರಿಯಮಿಂದ. ಈಗ ಟೈಮ್ ಟು ಬ್ರೇಕ್ಫಾಸ್ಟ್. ಎಲ್ಲಿಗೆ ಹೋಗನ್ರಿ? ಇದು ಬಂದ್ಬಿಟ್ಟು 150 ರೂಪಾಯಿ ಒಂದು ಊಟ, ಅದು ಬಂದ್ಬಿಟ್ಟು 50 ರೂಪಾಯಿ ಒಂದು ಊಟ. ಬೇಕಣ್ಣ, ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. ಟೇಸ್ಟ್ ಬ್ರೋ, ಟೇಸ್ಟ್. ಇನ್ನೊಂದು ಅಬ್ಸರ್ವ್ ಮಾಡಿದೆ, ಇಲ್ಲಾದ್ರೆ ನೀರಿಗೆ ಕೂಡ ದುಡ್ಡು ಕೊಡಬೇಕು, ಇಲ್ಲಾದ್ರೆ ಜಸ್ಟ್ ಅವರೇ ತಂದ್ಕೊಟ್ಬಿಡ್ತಾರೆ ನಾವು ಕೂತಿರೋ ಕಡೆನೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಸೆಲ್ಫ್ ಸರ್ವಿಸ್ ನಾವು ಪ್ರಿಫರ್ ಮಾಡೋದು, ಬಡ್ಜೆಟ್ ಫ್ರೆಂಡ್ಲಿ. ಸೊ ಫೈನಲಿ ಈಗ ಇಲ್ಲೊಂದು ಕಡೆ ಹೋಟೆಲ್ಗೆ ತಿಂಡಿಗೆ ಬಂದ್ವಿ. ಚೆನ್ನಾಗಿದೆ, ಜಸ್ಟ್ ಈಗ ತಾನೇ ಟೇಸ್ಟ್ ಮಾಡಿದೆ. ಇಲ್ಲಿ ನೋಡಿ ಈಗ ರಿವ್ಯೂ ಕೇಳ್ದ. ಇಡ್ಲಿ ಮಾತ್ರ ಹೂವು ಥರ ಫುಲ್ಲು ಸಾಫ್ಟು. ಹೇಗಿದೆ ಸರ್ ಇಡ್ಲಿ? ಸೂಪರ್ ಆಗಿದೆ. ಆಕ್ವಾಗಾರ್ಡ್ ಮುಂದೆನೇ ಇರೋದು, ಬಂದು ಟೇಸ್ಟ್ ಮಾಡಿ. ಸರ್ 4 ವೆಲ್ಕಮ್ ಟು ಝೂ. ಫಸ್ಟ್ ಪ್ರಾಣಿ ಇವನೇ ಝೂ ಅಲ್ಲಿ. ನೋಡ್ಕೊಂಬಿಡಿ, ಎಲ್ಲ ಗೊರಿಲ್ಲಾ ಚಿಂಪಾಂಜಿ ಮಿಕ್ಸು. ಗೈಸ್ ನಿಮಗೆ ಕಾಣಿಸ್ತಿದೆಯಾ ಇಲ್ವೋ, ಅಲ್ಲಿ ಔಲ್ ಇದೆ. ಔಲ್ ಗೂಬೆ, ನಮ್ಮ ಭಾಷೆಯಲ್ಲಿ ಗೂಬೆ. ಅಲ್ಲಿ 2 ಜೊತೆ ಕೂತಿದೆ ನೋಡಿ. ಅದು ಗ್ರಿಲ್ಸ್ ಮಧ್ಯೆ ಇರೋದಕ್ಕೆ ನೀಟಾಗಿ ಕಾಣಿಸಲ್ಲ, ಇಲ್ಲಿ ನೀಟಾಗಿ ಕಾಣಿಸುತ್ತೆ. ಅಂಡ್ ದೆನ್ ಹಂಗೆ ಕೆಳಗೆ ಬಂದರೆ ಪಿಕಾಕ್.
ಕ್ರೇಜಿ. ಇಲ್ಲಿ ನಾವು ಜಸ್ಟ್ ನಮ್ಮ ಐಸಿಂದ ಎಂಜಾಯ್ ಮಾಡ್ಬೋದು. ಕ್ಯಾಮ್ರಾಗೆಲ್ಲ ನೀಟಾಗಿ ತೋರ್ಸಕ್ಕಲ್ಲ, ಯಾಕೆಂದ್ರೆ ಪ್ರತಿಯೊಂದಕ್ಕೂ ಗ್ರಿಲ್ಸ್ ಇದೆ ಅಲ್ವಾ ಸರ್? ಹೌದು ಸರ್. ಹೌದು ಸರ್. ನಮ್ಮ ಸರ್ ಹೇಳಿದ್ಮೇಲೆ ಮುಗೀತು. ಏನಿದೆ ನಮಗೆ ಗೊತ್ತಾಗ್ತಿಲ್ಲ. ಇಲ್ಲಿ ಬೋರ್ಡ್ ನೋಡೋಣ. ಅಲ್ಲಿ ಲೇಡಿ ಹರ್ಮಟ್. ಯಾಕೋ ಗೊತ್ತಿಲ್ಲ, ಇದು ಒಂದು ಕಾಲಲ್ಲಿ ನಿಂತಿದೆ, ಎಲ್ಲ ಯೋಗಾಸನ ಮಾಡ್ತಿದೆ ಅನ್ಸುತ್ತೆ. ಇದ್ರ 6 ಪ್ಯಾಕ್ ಮುಂದೆ ಇವನ್ 6 ಪ್ಯಾಕ್ ಏನು ಇಲ್ಲ ಪುಷ್ಪ. ನಡೆಯೋಕ್ಕಾಗ್ತಿಲ್ಲ. ಲಾಸ್ಟ್ 1.3 ಕಿಲೋಮೀಟರ್ಸ್ ಇದೆ. ಕೂತ್ಕೊಳ್ಳೋಣ ಎಲ್ಲರೂ, ಮಧ್ಯ ಒಂದು ಕಡೆ ಅಂದರೂ ಬೇಡ ಅಂತಿದ್ದಾನೆ. ಇವನೇನೋ ಜಿಮ್ ಬಾಡಿ 400 ಸ್ಕ್ವಾಟ್ಸ್ ಹೊಡೆದು ಲೆಗ್ ಮಾಡಿದ್ದಾನೆ. ನಾವು ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಕಾಲೆಲ್ಲ ಹೇತ್ಕೊಂಡು ಹೋಗ್ಬಿಟ್ಟವೆ. ಸ್ಟೆಪ್ಸ್ ಕೂಡ ಇಳಿಯೋಕ್ಕಾಗ್ತಿಲ್ಲ. ಸೊ ಫೈನಲಿ ಝೂ ಇಂದ ಆಚೆ ಬಂದು ಈಗ ಒಂದು ಮೆಸ್ಸಲ್ಲಿ ಊಟ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಈಗ ಜಯಚಾಮರಾಜ ಒಡೆಯರ್ ಸರ್ಕಲ್ ಹತ್ರ ಹೋಗಬೇಕು. ಅಲ್ಲಿ ಹುಡುಗರಿದ್ದಾರೆ, ಅಲ್ಲಿ ಫ್ರಂಟ್ ರೋಲೆ 2 ಚೇರ್ ಇಟ್ಕೊಂಡಿದ್ದಾರೆ. ಆಟೋದಲ್ಲಿ ಹೋಗೋಣ ಅಂದರೆ 1 ಅವರ್ ಟೈಮಿಂಗ್ಸ್ ತೋರಿಸ್ತಿದೆ, ವಾಕಲ್ಲಿ ಜಸ್ಟ್ 20 ಮಿನಿಟ್ಸ್ ತೋರಿಸ್ತಿದೆ. ಅದಕ್ಕೆ ಬಾಸ್ ನಡೆಸ್ಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ. ಇರಲಿ, ಊಟ ಆದಮೇಲೆ ಸ್ವಲ್ಪ ಶಕ್ತಿ ಬಂದಿದೆ. ಸೊ ನೋಡಿ, ಮೊಬೈಲಲ್ಲಿ ಚಾರ್ಜ್ ಬೇರೆ ಇಲ್ಲ, ಪವರ್ ಬ್ಯಾಂಕ್ ಹಾಕ್ಕೊಂಡು ಕನೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದೊಂಥರ ಎಕ್ಸ್ಪೀರಿಯನ್ಸ್, ಎಕ್ಸ್ಪ್ಲೋರಿಂಗ್ ಚೆನ್ನಾಗಿದೆ. ಮಾಡೋಣ ಅಂತ ನೋಡ್ತಾ ಇದ್ದೀವಿ. ಸಿಂಗಲ್ಸ್ ಒಬ್ಬರು ಬರ್ತಿಲ್ಲ ಗುರು, ಎಲ್ಲ ಅಟ್ಲೀಸ್ಟ್ ಇಬ್ಬರು ಇರ್ತಾರೆ, ಇಲ್ಲ ಕಪಲ್ಸು. ಏನು ಮಾಡೋಣ? ಸೊ ಕಮಾನ್, ಈಗ ಜಂಬೂ ಸವಾರಿ ಹತ್ರ ಹೋಗೋಣ. ದಸರಾ ಹಾಗೂ ಜಂಬೂ ಸವಾರಿ ಹಾಗೂ ಫ್ಲವರ್ ಶೋ ಹಾಗೂ ಎಕ್ಸಿಬಿಷನ್ ಮುಂದುವರಿಯುತ್ತದೆ.